ಒಂದು ಭೂಮಿ ಒಂದು ಆರೋಗ್ಯ ಧ್ಯೇಯವಾಕ್ಯದೊಂದಿಗೆ ಪ್ರಸಕ್ತ ವರ್ಷದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವೇದಿಕೆ ಸಜ್ಜುಗೊಳ್ಳುತ್ತಿದ್ದು, ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಯೋಗಾಭ್ಯಾಸ ತರಗತಿಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಕುರಿತ ಒಂದು ವರದಿ. ಚಾಮರಾಜನಗರದ 8 ಆಯುಷ್ಮಾನ್ ಹಾಗೂ 2 ಆರೋಗ್ಯ ಕೇಂದ್ರಗಳಲ್ಲಿ ಯೋಗಾಭ್ಯಾಸ ತರಗತಿಗಳು ನಡೆಯುತ್ತಿವೆ. ಸಾರ್ವಜನಿಕರಿಗೆ ಯೋಗ ಕುರಿತು ಅರಿವು ಹಾಗೂ ಮಹತ್ವವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿವೆ. ವಿದ್ಯಾರ್ಥಿಗಳು, ನೌಕರರು, ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ತರಗತಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವುದರಿಂದ ಅಧಿಕಾರಿಗಳ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದೆ. ಯೋಗಾಭ್ಯಾಸದಿಂದ ದೇಶದ ಸದೃಢತೆ ಹಾಗೂ ಮಾನಸಿಕ ಆರೋಗ್ಯ ದೃಢಗೊಳ್ಳಲು ಸಹಕಾರಿಯಾಗಿದೆ ಎಂಬುದನ್ನು ಇಲ್ಲಿ ಪರಿಣಾಮಕಾರಿಯಾಗಿ ತಿಳಿಸಿಕೊಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಯೋಗಪಟು ದೊರೆಸ್ವಾಮಿ ಹಲವು ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದು, ಆರೋಗ್ಯದ ದೃಷ್ಟಿಯಿಂದ ಹಲವು ಪ್ರಯೋಜನಗಳನ್ನು ಪಡೆದಿದ್ದೇನೆ ಎಂದರು. ಬೆಳಿಗ್ಗೆಯಿಂದ ಸಂಜೆ ತನಕ ಲವಲವಿಕೆ ತುಂಬಾ ಪೂರಕವಾಗಿರುತ್ತದೆ. ಇಂಥ ಒಂದು ಯೋಗಾಭ್ಯಾಸವನ್ನ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಈ ಒಂದು ಅಭ್ಯಾಸವನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಆರೋಗ್ಯವಂತ ಸಮಾಜ, ನಾವು ಕೂಡ ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗದೇ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥದ್ದನ್ನ ನಾನು ಕೂಡ ಕಂಡುಕೊಂಡಿದ್ದೇನೆ. ಮತ್ತೋರ್ವ ಯೋಗಪಟು ಶ್ರೀನಿವಾಸ ಮೂರ್ತಿ ಕಳೆದ 20 ವರ್ಷದಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದು, ಉತ್ತಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ವಿಶ್ವ ಯೋಗ ದಿನಾಚರಣೆ ಘೋಷಣೆ ಮಾಡಿದ್ರು. ನಮಗೆ ಭಾರತದಲ್ಲಿ ಹುಟ್ಟಿರುವಂತಹ ಯೋಗವನ್ನ ಇಡೀ ವಿಶ್ವಕ್ಕೆ ಹರಡಲು, ಪ್ರಚಾರ ಪಡಿಸಲು ಇದು ಸಾಧ್ಯವಾಗಿದೆ. ಇದು ಕೂಡ ಪ್ರಪಂಚದ ಎಲ್ಲಾ ಜನಗಳಿಗೂ ಈ ಯೋಗ ಸಿಕ್ಕಿದ್ರೆ ಎಲ್ಲರೂ ಕೂಡ ಆರೋಗ್ಯವಾಗಿ ಮತ್ತೆ ಮಾನಸಿಕವಾಗಿ, ದೈಹಿಕವಾಗಿ, ನೈತಿಕವಾಗಿ ಇರಲು ಸಾಧ್ಯವಾಗುತ್ತದೆ. ಇನ್ನೋರ್ವ ಯೋಗಪಟು ಪ್ರಸಾದ್, ಕೋಪ, ಒತ್ತಡದಿಂದ ಬಳಲುತ್ತಿದ್ದ ನನಗೆ ನಿರಂತರ ಧ್ಯಾನ, ಪ್ರಾಣಾಯಾಮದಿಂದ ಎಲ್ಲವೂ ನಿಯಂತ್ರಣದಲ್ಲಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ನನಗೆ ಧ್ಯಾನ ಮತ್ತೆ ಯೋಗ ಮಾಡೋದ್ರಿಂದ ಮನಸ್ಸಿನಲ್ಲಿ ಲವಲವಿಕೆ, ದೇಹದಲ್ಲಿ ಉತ್ಸಾಹ ಎಲ್ಲ ಸೇರಿ ತುಂಬಾ ಕೋಪ ಕಡಿಮೆ ಆಗಿದೆ. ಶಾಂತಚಿತ್ತನಾಗಿ ಇದ್ದೀನಿ. ವಿದ್ಯಾರ್ಥಿನಿ ಯಶಸ್ವಿನಿ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ಮಾತ್ರವಲ್ಲದೆ ಶೈಕ್ಷಣಿಕ ಉನ್ನತಿಗೂ ಸಹಕಾರಿಯಾಗಿದೆ ಎಂದರು. ನಾನಿವಾಗ ಎಷ್ಟು ಹೆಲ್ದಿ ಆಗಿದ್ದೀನಿ ಅನ್ನೋದಕ್ಕೆ ಯೋಗನೇ ಕಾರಣ. ನಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಲಿ ಅಥವಾ ನಂದು ಹೈ ಆಗಿ ಏನು ಕೋಪ ಇತ್ತು ಅದೆಲ್ಲ ನಾನು ಯೋಗದಿಂದ ತುಂಬಾ ಕಡಿಮೆ ಮಾಡ್ಕೊಂಡಿದ್ದೀನಿ. ಶಿಕ್ಷಕಿ ನಾಗರತ್ನ ಯೋಗ ಅಸ್ತಮ ಹಾಗೂ ಉಸಿರಾಟದಂತಹ ಗಂಭೀರ ಸಮಸ್ಯೆಗಳಿಗೂ ಪರಿಹಾರ ದೊರಕಿಸಬಲ್ಲದು ಎಂದರು. ನನಗೆ ಉಸಿರಾಟದ ಮತ್ತೆ ಆಸ್ತಮಾ ಪೇಷಂಟ್ ನಾನೀಗ ಆ ಯೋಗ ತರಬೇತಿಯಿಂದ ನಾನು ಈ ಹೆಲ್ತ್ ವಿಷಯದಿಂದ ಹೊರಗಿದ್ದೀನಿ. ನಾನು ದಿನನಿತ್ಯ ಕೆಲಸಗಳನ್ನ ತುಂಬ ಚೆನ್ನಾಗಿ ನಿರ್ವಹಿಸಿಕೊಂಡು ನನ್ನ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದೀನಿ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಬಿಪಿ ಸತೀಶ್ ಕುಮಾರ್ ಒಂದು ಭೂಮಿ ಒಂದು ಆರೋಗ್ಯ ಧ್ಯೇಯದೊಂದಿಗೆ ಈ ಬಾರಿ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಯೋಗದ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈ ಬಾರಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಘೋಷವಾಕ್ಯದೊಂದಿಗೆ ಈ ಸರಿ ವಿಶ್ವ ಯೋಗ 11ನೇ ವಿಶ್ವ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಹಸಿರು ಯೋಗ, ಯೋಗ ಅನ್ಪ್ಲಗ್ಡ್, ಯೋಗ ಧನುಷ್, ಯೋಗ ಸಂಗಮ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ. ಆಯುಷ್ ವೈದ್ಯರಾದ ಡಾಕ್ಟರ್ ಕನ್ನಿಕಾ ಮೂರ್ತಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಯೋಗ ಆರೋಗ್ಯಕರ ಮನಸ್ಸು ಹಾಗೂ ಶರೀರವನ್ನು ಹೊಂದಲು ಪೂರಕವಾಗಿದೆ ಎಂದು ತಿಳಿಸಿದರು. Yoga and Ayurveda are like two sides of the same coin. While Ayurveda helps us to maintain the balance of the body through Vata, Pitta, Kapha, where yoga supports these balances through physical posture called asanas and the breathing technique called pranayama and meditation called dhyana. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಜಿಲ್ಲಾ ಸಂಚಾಲಕ ನಿಜಗುಣ, ಪ್ರಧಾನಿ ನರೇಂದ್ರ ಮೋದಿ ಒತ್ತಾಸೆಯ ಫಲವಾಗಿ ವಿಶ್ವದಾದ್ಯಂತ ಯೋಗ ದಿನ ಆಚರಣೆಯಾಗುತ್ತಿದೆ. ಜಿಲ್ಲೆಯಲ್ಲಿ 1,000ಕ್ಕೂ ಅಧಿಕ ಮಂದಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಸುಮಾರು
20 ಆಸನಗಳು ಹಾಗೂ ಒಂದು 5 ಪ್ರಾಣಾಯಾಮಗಳ ಜೊತೆ ಧ್ಯಾನದ ಜೊತೆ ಎಲ್ಲರೂ ಬಹಳ ಅದ್ಭುತವಾಗಿ ಇದನ್ನ ತೊಡಗಿಸ್ಕೋಬೇಕು, ಎಲ್ಲಾ ವಯಸ್ಸಿನವರು ತೊಡಗಿಸ್ಕೋಬೇಕು ಅಂತ ಹೇಳ್ಕೊತೀನಿ. ಪ್ರತಿಯೊಬ್ರು ಯೋಗ ಮಾಡಿ, ಯೋಗದೊಂದಿಗೆ ನಿಮ್ಮ ದಿನನಿತ್ಯ ಆರೋಗ್ಯ ಚಟುವಟಿಕೆಯಿಂದ ಇರಬಹುದು, ನೀವು ಕೂಡ ಚಟುವಟಿಕೆಯಿಂದ ಇರಬಹುದು. ಒಟ್ಟಾರೆಯಾಗಿ ಆರೋಗ್ಯವೇ ಭಾಗ್ಯ. ಇದನ್ನು ಪಡೆಯಲು ಯೋಗ ಮೂಲ ಮಂತ್ರ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಯೋಗ ಕೇಂದ್ರಗಳು ಯಶಸ್ವಿಯಾಗಿವೆ.